ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಹೊಸ ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಮೆಡಿಸಿನ್ ಬಂದುಬಿಟ್ಟು ಎಂಜೋಮ್ಯಾಕ್ 4 ಟ್ಯಾಬ್ಲೆಟ್ ಅನ್ನುವಂಥ ಒಂದು ಟ್ಯಾಬ್ಲೆಟಿನ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಎಂಜೋಮ್ಯಾಕ್ 4 ಟ್ಯಾಬ್ಲೆಟ್ ಬಂದುಬಿಟ್ಟು ಅಂದರೆ ಇದರ ಮ್ಯಾನುಫ್ಯಾಕ್ಚರರ್ ಯಾರು, ಸಾಲ್ಟ್ ಕಾಂಪೋಸಿಷನ್, ಯೂಸಸ್, ಬೆನಿಫಿಟ್ಸ್, ಸೈಡ್ ಎಫೆಕ್ಟ್, ಡೋಸೇಜ್, ಟ್ರಿಪ್ಸ್ ಮತ್ತು ವಾರ್ನಿಂಗ್ಸ್, ಸೇಫ್ಟಿ ಅಡ್ವೈಸ್ ಇವೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತು ಈ ಒಂದು ಎಂಜೋಮ್ಯಾಕ್ 4 ಅನ್ನುವಂಥ ಟ್ಯಾಬ್ಲೆಟನ್ನು ತಯಾರು ಮಾಡಿರ್ತಕ್ಕಂಥ ಕಂಪ್ನಿ ಬಂದುಬಿಟ್ಟು ಮ್ಯಾಕಲಾಯ್ಡ್ಸ್ ಫಾರ್ಮಾಸ್ಯೂಟಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಕಂಪನಿ ಈ ಎಂಜೋಮ್ಯಾಕ್ 4 ಅನ್ನುವಂಥ ಒಂದು ಟ್ಯಾಬ್ಲೆಟನ್ನು ತಯಾರು ಮಾಡ್ತು. ಮತ್ತು ಇದರಲ್ಲಿರುವಂತಹ ಸಾಲ್ಟ್ ಕಾಂಪೋಸಿಷನ್ ಮತ್ತು ಕೆಮಿಕಲ್ ನೇಮ್ ಅಂತ ನೋಡೋದಾದ್ರೆ ನಿಮಗೆ 3 ರೀತಿಯಲ್ಲಿ ಈ ಒಂದು ಟ್ಯಾಬ್ಲೆಟಲ್ಲಿ ಸಿಗ್ತಾವೆ ಕಾಂಪೋಸಿಷನ್ನ. ಅಂತಂದ್ರೆ ಬ್ರೋಮೆಲಾನಿನ್ 180 mg ಇರುತ್ತೆ, ಮತ್ತು ಟ್ರಿಪ್ಸಿನ್ 96 mg ಇರುತ್ತೆ, ರುಟೋಸೈಡ್ 20 mg ಇರುತ್ತೆ. ಈ 3 ರೀತಿ ಈ ಒಂದು ಕಾಂಬಿನೇಷನ್ ಎಂಜೋಮ್ಯಾಕ್ಸ್ 4 ಇರುವಂಥ ಒಂದು ಕಾಂಪೋಸಿಷನ್ ಆಗಿರುತ್ತೆ. ಮತ್ತು ಈ ಎಂಜೋಮ್ಯಾಕ್ 4 ಟ್ಯಾಬ್ಲೆಟನ್ನು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತ ನೋಡೋದಾದ್ರೆ ಮೇನ್ಲಿ ಈ ಒಂದು ಟ್ಯಾಬ್ಲೆಟ್ ಬಂದ್ಬಿಟ್ಟು ನಿಮಗೆ ಪೇನ್ ಕಿಲ್ಲರಾಗಿ ಕೆಲಸ ಮಾಡ್ತಾರೆ. ಅಂದರೆ ಬಾಡಿಲಿ ಏನಾದರೂ ಪೇನ್ ಆಗ್ತಾಯಿತ್ತಂದರೆ ಅವಾಗ ಏನು ಮಾಡ್ತಾರೆ, ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ತಾರೆ ಡಾಕ್ಟ್ರುಗಳು ಬರೆದು ಕೊಡ್ತಾರೆ. ಮತ್ತು ಯಾವುದೆಲ್ಲ ಒಂದು ಕಂಡೀಷನ್ ಒಳಗೆ ಈ ಒಂದು ಟ್ಯಾಬ್ಲೆಟ್ ಯೂಸ್ ಆಗುತ್ತಂತ ನೋಡೋದಾದ್ರೆ ಅಂದರೆ ಆರ್ಥ್ರೈಟಿಸ್ ರಿಲೇಟೆಡ್ ಪೇನ್ ಆಗಿರ್ಬೋದು, ಮತ್ತು ಸ್ಪ್ರೇನ್, ಇಂಜರಿ, ಬೋನ್ ಫ್ರ್ಯಾಕ್ಚರ್ಸ್, ಪೋಸ್ಟ್ ಆಪ್ರೇಟ್ ಪೇನ್ ಆಗಿರ್ಬೋದು, ಸ್ವೆಲ್ಲಿಂಗ್ ಆಗಿರ್ಬೋದು, ಇವೆಲ್ಲ ರೀತಿ ಅಂತಂದರೆ ಇವೆಲ್ಲ ಒಂದು ಕಂಡೀಷನ್ ಒಳಗೆ ಏನು ಮಾಡ್ತಾರೆ ಡಾಕ್ಟ್ರುಗಳು ಏನು ಮಾಡ್ತಾರೆ ಈ ಒಂದು ಎಂಜೋಮ್ಯಾಕ್ 4 ಅನ್ನುವಂಥ ಒಂದು ಟ್ಯಾಬ್ಲೆಟನ್ನು ಬರೆದು ಕೊಡ್ತಾರೆ. ಮತ್ತು ಈ ಟ್ಯಾಬ್ಲೆಟಿನ ಒಂದು ಅಂತಂದರೆ ಡೋಸೇಜನ್ನು ನೋಡಿದಾಗ ಯಾವಾಗೆಲ್ಲ ತೊಗೋಬೇಕಂತ ನೋಡೋದಾದ್ರೆ, ಮತ್ತು ಈ ಒಂದು ಮೆಡಿಸಿನನ್ನು ಡಾಕ್ಟ್ರು ಅಡ್ವೈಸ್ ಇಲ್ಲದೆ ಮೆಡಿಸಿನನ್ನು ತೆಗೆದುಕೊಳ್ಳೋ ಹಾಗಿಲ್ಲ. ಮತ್ತು ವೈದ್ಯರ ಸಲಹೆ ಅಂತ ಈ ಮೆಡಿಸಿನ್ ತೆಗೆದುಕೊಳ್ಬೇಕಾಗತ್ತೆ. ಏನಾಗುತ್ತೆ ಅಂತಂದ್ರೆ ಈ ಡೋಸೇಜ್ ಏನಾಗುತ್ತೆ ಪೇಷಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅವರ ಒಂದು ಕಂಡೀಷನ್ ನೋಡಿ ಡಾಕ್ಟ್ರು ಏನು ಮಾಡ್ತಾರೆ ಬರೆದು ಕೊಡ್ತಾರೆ. ಮತ್ತು ಯಾವುದೇ ಮೆಡಿಸಿನ್ನ ಲಾಂಗ್ ಟೈಮಿಗೆ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಸೇಫ್ಟಿ ಅಡ್ವೈಸನ್ನು ನಾವು ನೋಡಿದ್ರೆ ಸೇಫ್ಟಿ ಅಡ್ವೈಸ್ ಬಂದುಬಿಟ್ಟು ಏನಾದರೂ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಂಡಾಗ ಏನಾದರೂ ಸೈಡ್ ಎಫೆಕ್ಟ್ ಆಗ್ತಾಯಿತ್ತಂದರೆ ಅಲ್ಲಿಗೆ ಈ ಒಂದು ಮೆಡಿಸಿನ್ ಸ್ಟಾಪ್ ಮಾಡಬೇಕಾಗತ್ತೆ. ಮತ್ತು ಏನಾದರೂ ನಿಮಗೆ ಅಲರ್ಜಿ ಆಗ್ತಾಯಿತ್ತಂದರೆ ಈ ಮೆಡಿಸಿನನ್ನು ತೆಗೆದುಕೊಂಡಾಗ ಆವಾಗ ಸಹ ಏನು ಮಾಡ್ಬೇಕಂದ್ರೆ ಈ ಒಂದು ಮೆಡಿಸಿನನ್ನು ತೆಗೆದುಕೊಳ್ಳೋದನ್ನು ಸ್ಟಾಪನ್ನು ಮಾಡಬೇಕಾಗತ್ತೆ. ಮತ್ತು ಏನಾದರೂ ಮೊದಲು ಈ ಒಂದು ಮೆಡಿಸಿನ್ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಮೊದಲೇ ಬೇರೆ ಮೆಡಿಸಿನ್ ಏನಾದರೂ ತೆಗೆದುಕೊಳ್ತಾ ಇದ್ದರೆ ಸಹ ಅದನ್ನು ಡಾಕ್ಟ್ರಿಗೆ ತಿಳಿಸ್ಬೇಕಾಗತ್ತೆ. ಅದರಲ್ಲಿ ಲಿವರ್ ಕಿಡ್ನಿ ಪ್ರಾಬ್ಲಮ್ಸ್ ಇದ್ದರೂ ಸಹ ನೀವು ಡಾಕ್ಟ್ರಿಗೆ ಸಮಸ್ಯೆಗಳನ್ನು ಹೇಳಬೇಕಾಗತ್ತೆ. ಮತ್ತು ಇನ್ ಕೇಸ್ ಪ್ರೆಗ್ನೆಂಟ್ ಮತ್ತು ಬ್ರೆಸ್ಟ್ ಫೀಡಿಂಗ್ ವುಮೆನ್ ಇದ್ದರೂ ಸಹ ಏನು ಮಾಡಬೇಕು, ಮೆಡಿಸಿನನ್ನು ಡಾಕ್ಟ್ರಿಗೆ ತೆಗೆದುಕೊಳ್ಳೋಕ್ಕಿಂತ ಮುಂಚೆನೇ ಏನು ಮಾಡಬೇಕಂದ್ರೆ ನೀವು ಹೇಳಬೇಕಾಗತ್ತೆ. ಮತ್ತು ಈ ಒಂದು ಮೆಡಿಸಿನನ್ನು ಮಕ್ಕಳಿಂದ ದೂರ ಇಡಲೇಬೇಕು, ಈ ಒಂದು ಮೆಡಿಸಿನನ್ನು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ದುಡ್ಡನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.